ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ರುಕ್ಮಿಣಿ ಶೆಟ್ಟಿ ಕನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ನನ್ನ ಬ್ಲಾಗಿಂಗಲ್ಲಿ ಏನಪ್ಪ ವಿಶೇಷತೆ ಅಂತ ಹೇಳಿದರೆ, ಫ್ರೆಂಡ್ಸ್ ನಾವೆಲ್ಲರೂ ಕೂಡ ರೈಲ್ವೆ ಮ್ಯೂಸಿಯಮ್ಗೆ ಬಂದಿದ್ದೀವಿ. ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡೋಣ ಅಂತ ಹೇಳಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ನಾವು ಇಲ್ಲಿಗೆ ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಹಾಗೇನಿಲ್ಲ. ಬಟ್ ಇವತ್ತು ನನ್ನ ತಂಗಿರೆಲ್ಲ ಬಂದಿದ್ದರು. ಸೊ ಹಾಗಾಗಿ ನಾನು ರೈಲ್ವೆ ಮ್ಯೂಸಿಯಮ್ಗೆ ಹೋಗೋಣ ಅಂತ ಹೇಳಿ ಬಂದ್ವಿ. ಸೊ ಇವಾಗ ನಾವಿಲ್ಲಿ ಎಂಟ್ರೆನ್ಸ್ಗೆ ಒಳಗಡೆ ಹೋಗಿ ಇಲ್ಲಿ ಟಿಕೆಟ್ನ ತೊಗೊಳ್ತಾ ಇದ್ದಾರೆ. ಸೊ ಒಬ್ಬರಿಗೆ ಇಲ್ಲಿ ಟಿಕೆಟ್ 50 ರೂಪಾಯಿ ಫ್ರೆಂಡ್ಸ್. ಮತ್ತು ಇಲ್ಲಿ ಕ್ಯಾಮ್ರಾನ ಯೂಸ್ ಮಾಡೋ ಹಾಗಿಲ್ಲ. ಮತ್ತು ನಾವು ಮೊಬೈಲಲ್ಲಿ ಬೇಕಾದರೆ ನಾವು ಫೋಟೋಸ್ನ ತೊಗೋಬೋದು. ನಾವು ಕ್ಯಾಮ್ರಾನ ತೊಗೊಂಡೋಗಿ ನಾವು ಫೋಟೋ ಶೂಟ್ ಮಾಡೋದು. ಸೊ ಆ ಥರ ಎಲ್ಲ ನಾವಿಲ್ಲಿ ಮಾಡೋಗಿಲ್ಲ. ಅದೆಲ್ಲ ಮಾಡಿದ್ರೆ ಇಲ್ಲಿ 500 ರುಪೀಸು ಏನಪ್ಪ ಅದು ಏನೋ ಹೇಳ್ತಾರಲ್ಲ ಫ್ರೆಂಡ್ಸ್, ಪೆನಾಲ್ಟಿ ಹಾಕ್ತಾರೆ ಅಂತ ಹೇಳಿ. ಸೊ ಆ ಥರ ಹಾಗಾಗಿ ನಾವಿಲ್ಲಿ ಕ್ಯಾಮ್ರಾ ಎಲ್ಲ ಹಲೋ ಇಲ್ಲ, ಮೊಬೈಲಲ್ಲೇ ಫೋಟೋಸ್ನ ತೊಗೋಬೇಕು. ಫ್ರೆಂಡ್ಸ್ ನೋಡಿ, ನಮ್ಮ ಮೈಸೂರು ರೈಲ್ವೆ ಸ್ಟೇಷನ್ನು ಯಾವ ಥರ ಇದೆ ಅಂತ ಹೇಳಿ ಒಂದು ಮಾಡರ್ನಿಟಿ ಮಾಡಿದ್ದಾರೆ. ಸೊ ಅದನ್ನು ತುಂಬಾ ಸುಂದರವಾಗಿ ಮಾಡಿದ್ದಾರೆ. ನೀವು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗೆ ಮತ್ತು ಇಲ್ಲಿ ನಮ್ಮ ಮನೆಯವರು ಮತ್ತು ನನ್ನ ತಂಗಿ ಇಬ್ಬರು ಹಾಗೆ ಒಂದೊಂದು ಫೋಟೋಗಳನ್ನ ತೊಗೊಂಡ್ರು. ನಮ್ಮ ಮೈಸೂರು ರೈಲ್ವೆ ಸ್ಟೇಷನ್ ಒಂದು ಮಾಡರ್ನ್ ರೀತಿ ಮಾಡಿದ್ರಲ್ಲ, ಅಲ್ಲಿ ನಮ್ಮ ಮನೆಯವರು ಮತ್ತು ನನ್ನ ತಂಗಿ ಫೋಟೋನ ತೊಗೊಂಡ್ರು. ಅವ್ರಿಗೆ ಸ್ವಲ್ಪ ಫೋಟೋ ತೊಗೊಳೋದು ಅಂದರೆ ಜಾಸ್ತಿ ಇಷ್ಟ. ಸೊ ಹಾಗಾಗಿ ಫೋಟೋನ ತೊಗೊಂಡ್ರು. ಮತ್ತು ನಾವು ಇನ್ನೂ ಒಳಗಡೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಹಾಗೆ ಫ್ರೆಂಡ್ಸ್ ಮತ್ತು ಒಳಗಡೆನೂ ಕೂಡ ಫೋಟೋಸ್ನೆಲ್ಲ ತೊಗೊಂಡ್ರು. ಹಾಗೆ ಮತ್ತು ಫ್ರೆಂಡ್ಸ್ ಈ ಟ್ರೈನು ಹಿಂದಿನ ಕಾಲದಲ್ಲಿ ನಮ್ಮ ತಾತನ ಕಾಲದಲ್ಲೆಲ್ಲ ಇಜ್ಲಾಕಿ ಟ್ರೈನ್ ಓಡಿಸ್ತಾ ಇರೋಂತಲ್ಲ. ಸೊ ಇದು ಆ ಟ್ರೈನು. ಸೊ ಹಾಗಾಗಿ ಅದನ್ನೆಲ್ಲ ನೋಡೋದಕ್ಕೆ ನನ್ನ ತಂಗಿ ನಮ್ಮ ಮೈದ ಮತ್ತು ನಮ್ಮ ಮನೆಯವ್ರನ್ನ ಹಾಕ್ತಾಯಿದ್ರು. ಸೊ ನನಗೆ ಅದೇ ಫ್ರೆಂಡ್ಸ್, ನಾನು ಹಿಂದಿನ ವೀಡಿಯೋದಲ್ಲಿ ನಾನು ಹಾಕಿದ್ದೀನಿ. ಸೊ ನಾನು ಬೈಕಲ್ಲಿ ಬಿದ್ದು ನನಗೆ ಲೇಟ್ ಆಗಿರೋದು. ಸೊ ಹಾಗಾಗಿ ನನಗೆ ಮೇಲೆ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಕೆಳಗೆ ನಿಂತ್ಕೊಂಡಿದ್ದೆ. ಸೊ ಅವರು ನಿಂತ್ಕೊಂಡು ಬಂದಿದ್ದಾರೆ ಅದನ್ನು. ಮತ್ತು ಇವಾಗ ಸೊ ಹಾಗೆ ಕೆಲವೊಂದು ಟ್ರೈನ್ಗಳೆಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಅದೇ ನಾವು ನೋಡದೇ ಇರೋಂಥ ಟ್ರೈನ್ಗಳೆಲ್ಲ ಕೂಡ ಇಲ್ಲಿ ಇದೆ. ಹಿಂದಿನ ಕಾಲಿಂದು ಟ್ರೈನು ಅವೆಲ್ಲ ಇದೆ. ಸೊ ಹಾಗಾಗಿ ನೀವು ಕೂಡ ಒಂದು ಸಲ ಬಂದಾಗ ಮೈಸೂರಿಗೆ ಇಲ್ಲಿ ರೈಲ್ವೆ ಮ್ಯೂಸಿಯಮ್ನ ವಿಸಿಟ್ ಮಾಡಿ. ಹಾಗೆ ಮತ್ತು ಇಲ್ಲಿ ಮಕ್ಕಳನ್ನ ಕೂಡ ನೀವು ಕರ್ಕೊಂಡು ಬಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಕ್ಳಿಗೂ ಕೂಡ ನಾವು ಹಿಂದಿನ ಕಾಲದಲ್ಲಿ ಟ್ರೈನೆಲ್ಲ ಹೇಗಿತ್ತು ಅನ್ನೋದನ್ನ ತೋರಿಸ್ಬೋದು. ಸೊ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋನ ನಾನು ನಿಮಗೆ ಜೊತೆಲಿ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಅದೇ ನಮ್ಮ ಆಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ನಮ್ಮ ತಾತ ಅವ್ರ ಕಾಲದಲ್ಲೆಲ್ಲ ಟ್ರೈನನ್ನು ಹಿಜ್ಲಾಕಿ ಓಡಿಸ್ತಾ ಇದ್ರಂತೆ ಅಂತೇಳಿ. ಸೊ ಅದೇ ಒಂದು ವಿಡಿಯೋನ ನಾವು ಇಲ್ಲೇ ಅದೊಂದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಮನೇಲೂ ಏನಿಲ್ಲ. ಬಾ, ಲೈಟ್ ಬೆಳಕಿಗೆ ಸಕಲ ಕಾಣಿಸ್ತದೆ ಇವತ್ತು. ವಿಡಿಯೋ ಫೋಟೋ ತೆಗ್ಸಕ್ಕೆ ಸಕಲಾಗಿದೆ. ಇಲ್ಲ ಬಾ ಅದ್ರ ಹತ್ರ. ನಿಮಿಷ ಅದೇ ಫ್ರೆಂಡ್ಸ್, ಇಲ್ಲಿ ಫೋಟೋನ ತೆಗೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅವ್ರು ನನಗೆ ಹೇಳ್ತಾಯಿದ್ರು. ಇಲ್ಲಿ ಯಾವ್ಯಾವ ಥರ ಫೋಟೋನ ತೆಗೆಸ್ಕೊಳ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್, ಇವಳು ಯಾವ್ಯಾವ ರೀತಿ ಪೋಸ್ನ ಕೊಡ್ತಾ ಇದ್ದಾಳೆ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಫೋಟೋ ತೆಗೆಸ್ಕೊಳ್ಳೋದು ಅಂದರೆ ಅವಳಿಗೆ ಒಂಥರ ಕ್ರೇಜ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಯಾವ್ಯಾವ ರೀತಿ ಫೋಟೋ ತೆಗೆಸಿದ್ದಾಳೆ ಅಂತೇಳಿ. ಫ್ರೆಂಡ್ಸ್, ಇವಳು ಫೋಟೋ ತೆಗೆಸ್ಕೊಂಡ್ಲು ಅಂತ ಹೇಳಿ ನನ್ನನ್ನು ಕೂಡ ನೀನು ಫೋಟೋ ತೆಗೆಸ್ಕೊ ಅಂತ ಹೇಳಿದ್ಲು. ಹಾಗೆ ನಾನು ಕೂಡ ಒಂದೆರಡು ಫೋಟೋನ ತೆಗೆಸ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್.
ಸೊ ಹಾಗೆ ನಾವೀಗ ಫೋಟೋನೆಲ್ಲ ತೆಗೆಸ್ಕೊಂಡು ಹಾಗೆ ಮತ್ತು ನಾವು ಅಲ್ಲಿ ನನ್ನ ತಂಗಿರಿಬ್ಬರು ಆಗಲೇ ಹೋಗಿ ಅಲ್ಲಿ ಫೋಟೋ ತಗೋತಾ ಇದ್ದಾರೆ. ಅಲ್ಲಿಗೆ ಹೋಗೋಣ ಅಂತ ಹೇಳಿ ನೋಡಿ ಫ್ರೆಂಡ್ಸ್, ಆಗಲೇ ನನ್ನ ತಂಗಿರಿಬ್ಬರು ಅಲ್ಲೋಗಿ ಆಗಲೇ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಸೊ ಅದಕ್ಕೆ ನಾವು ಕೂಡ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಇವಾಗ ನಾವು ಕೂಡ ಅಲ್ಲಿಗೆ ಹೋಗ್ತೀವಿ. ಆಲ್ರೆಡಿ ಅವರು ಫೋಟೋಸ್ನ ತೊಗೋತಾಯಿದ್ರು. ಮತ್ತು ಫ್ರೆಂಡ್ಸ್ ಇಲ್ಲಿ ನಾವು ನೋಡದೇ ಇರೋಂಥ ಟ್ರೈನ್ ಕೂಡ ಎಲ್ಲ ಇದೆ. ಸೊ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಹಳೆ ಕಾಲದಲ್ಲೂ ಕೂಡ ಈ ಥರ ಟ್ರೈನ್ ಇತ್ತು ಅಂತ ಹೇಳೋದಕ್ಕೆ ನನಗೆ ತುಂಬಾ ಖುಷಿಯಾಗುತ್ತೆ. ನಾವು ಇವಾಗ ಹೋಗ್ತಾ ಇರೋದಲ್ಲ ಫ್ರೆಂಡ್ಸ್, ಹಳೆ ಕಾಲದಿಂದಲೂ ಟ್ರೈನ್ಗಳು ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇಲ್ಲ ಆಗಿನ ಕಾಲದ ಟ್ರೈನ್ ಕೂಡ ಒಂಥರ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಫ್ರೆಂಡ್ಸ್. ಅಂದರೆ ಇದು ಒಂದು ಮೋಸ್ಟ್ಲಿ ಇಂಜಿನ್ ಬೇರೆ ಮುಂದೆ ಇಂಜಿನ್ನ ತೆಗೆದು ಹಿಂದೆಗಡೆ ಇಂಜಿನ್ ಅಟ್ಯಾಚ್ ಮಾಡ್ತಾರಲ್ಲ, ಮೋಸ್ಟ್ಲಿ ಇದು ಆ ಥರದ್ದು ಅಂತ ಅನಿಸುತ್ತೆ. ಅಂದರೆ ಇದನ್ನು ನಾನು ಅಂದ್ಕೊಂಡಿರೋದು, ಬಟ್ ಇದು ಏನಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ನನಗೆ ತಿಳಿದಿರೋದನ್ನು ನಾನು ನಿಮಗೆ ಹೇಳಿದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಆವಾಗಲೇ ಇಲ್ಲಿ ಕೂಡ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಆಗಲೇ ನಿಂತ್ಕೊಂಡಿದ್ದಾರೆ. ಆಗಲೇ ಫೋಟೋ ತೆಗೆಸ್ಕೊಳ್ತಲೇ ಇದ್ದಾರೆ ನೋಡಿ ಫ್ರೆಂಡ್ಸ್. ನನ್ನ ಲಾಸ್ಟೇ ತೆಗಿ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ನೋಡಿ ಫ್ರೆಂಡ್ಸ್. ಫೋಟೋನ ಯಾವ್ಯಾವ ರೀತಿ ಫೋಸ್ ಕೊಡ್ತಿದ್ದಾಳೆ ಇವಳು, ಹೇಳ್ಕೊಡ್ತಾ ಇದ್ದಾಳೆ ಈಗ ಕೂತ್ಕೋ ಅಂತ. ನನ್ನ ಎರಡನೇ ತಂಗಿ, ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಇದು ಸುಷ್ಮಾ ಶೆಟ್ಟಿ ನನ್ನ ಎರಡನೇ ತಂಗಿ ಅಂತೇಳಿ. ಇವು ಕೂಡ ಯಾವಾಗಾರ ಫೋಟೋಗೆ ಫೋಸ್ಗೆ ನಿಂತ್ಕೊಳ್ಳೋದಕ್ಕೆ ಫೋಸ್ಗೆ ಹೇಳ್ಕೊಡ್ಬೇಕು, ವೆರೈಟಿ ಫೋಸ್ ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು, ಸುಷ್ಮಾ ಶೆಟ್ಟಿ ಅವರನ್ನು. ನೋಡಿ ಫ್ರೆಂಡ್ಸ್, ಇವಾಗ ಇವಳ್ದು ಫೋಟೋ ತೆಗ್ದಾಗಿದ್ದ ತಕ್ಷಣ ಸುಷ್ಮಾ ಶೆಟ್ಟಿ ಅವರು ಫೋಟೋಗೆ ಫೋಸ್ನ ಕೊಡ್ತಿದ್ದಾರೆ. ಇವ್ರ ಫೋಟೋಸ್ನೆಲ್ಲ ಇವ್ರ ಬಾಬಾ ಫೋಟೋನ ತೆಗಿತಾ ಇದ್ದಾರೆ. ಇವರಿಗೇನು ಫೋಸ್ ಹೇಳ್ಕೊಡೋಂಥದ್ದು ಏನಿಲ್ಲ, ಬಟ್ ಫೋಸ್ನ ಅವರೇ ಕಲ್ತ್ಕೊತಾರೆ. ಬಟ್ ಅದ್ರ ಮೇಲೆ ಹತ್ತೋದಕ್ಕೆ ಹೋಗ್ತಾ ಇದ್ದಾಳೆ, ಆಗ್ತಾ ಇಲ್ಲ. ಸೊ ಹಾಗಾಗಿ ಅವ್ರ ಬಾಬಾನೇ ಹತ್ತಿ ಮೇಲೆ ಕೂರಿಸ್ಬಿಟ್ಟಿದ್ದಾರೆ. ಇವಾಗ ಫೋಟೋ ತೆಗಿತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಫೋಟೋ ನೋಡಿ ಫ್ರೆಂಡ್ಸ್ ಏನು ಫೋಸ್ ಕೊಡ್ತಿದ್ದಾರೆ ಅಂತೇಳಿ ಸುಷ್ಮಾ ಶೆಟ್ಟಿ ಅವರು. ಹಾಗೆ ಫ್ರೆಂಡ್ಸ್, ಇಲ್ಲಿ ಒಂಥರ ಟಮಟೆ ಎಲ್ಲ ಬಡಿತಾರಲ್ಲ ಫ್ರೆಂಡ್ಸ್, ಆ ಥರದೊಂದು ಗೊಂಬೆಗಳನ್ನು ನಿಲ್ಲಿಸಿದ್ರು. ಅದು ಕಬ್ಬಣದಲ್ಲೇ ಮಾಡಿ ನಿಲ್ಲಿಸಿದ್ರು. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಅದು ನಮ್ಮ ಮಕ್ಕಳಿಗೆ ಅದೊಂಥರ ಆಟನೇ ಆಗಿಬಿಟ್ಟಿತ್ತು. ಹೋಗಿ ಬಂದು ಡೋಲ್ ಬಡಿಯೋದು, ಟಮಟೆ ಬಡಿಯೋದು ಆ ಥರ ಎಲ್ಲ ಇದು ಮಾಡ್ತಾ ಇದ್ರು. ಆ ಥರನೇ ನೋಡಿ ಫ್ರೆಂಡ್ಸ್. ಇಲ್ಲಿ ನಾನು ಕೂಡ, ನನಗೂ ಹುಡುಗರೆಲ್ಲ ಆಟ ಆಡ್ತಾ ಇದ್ದಕ್ಕೆ ನನಗೂ ಕೂಡ ಅದನ್ನು ಒಂದ್ಸಲ ಟ್ರೈ ಮಾಡಬೇಕು ಅಂತೇಳಿ ನಾನು ಕೂಡ ಟ್ರೈ ಮಾಡ್ತಾಯಿದ್ದೀನಿ. ಇದೊಂಥರ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಮಕ್ಳಿಗೂ ಕೂಡ ಇಲ್ಲಿ ಆಟ ಆಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಜಾಗ. ಸೊ ಹಾಗೆ ನೀವು ಕೂಡ ಮೈಸೂರಿಗೆ ಬಂದರೆ ಒಂದ್ಸಲ ಮೈಸೂರು ರೈಲ್ವೆ ಮ್ಯೂಸಿಯಮ್ನ ಒಂದ್ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್, ಮಿಸ್ ಮಾಡ್ಕೋಬೇಡಿ.
ಅಮೇರಿಕನ್ ಲೊಕೊಮೋಟಿವ್ ಕಂಪನಿ. ಓಹೋ ಹೆಂಗಿದೆ ಇಂಜಿನು. ಡೀಸೆಲ್ ಇಂಜಿನ್. ಹಾಂ ಇವಾಗಲೂ ಓಡ್ತಾವಲ್ಲ. ಹಳೇದು ಹೈ ಕ್ಲಾಸ್ ಕೋಚು ಹೆಂಗಿತ್ತು ನೋಡು, ರಾಜರ ಕಾಲದ್ದು. ಹಾಂ ಇಲ್ಲ ಮೊದಲು ಬಿಡೋರಪ್ಪ, ಇವಾಗೇನೋ ಗೊತ್ತಿಲ್ಲ, ಇವಾಗ ಬಿಡಲ್ಲ. ಇರೋ ಆವಾಗಿನ ಕಾಲದ್ದು ಹೆಂಗ ಈಗ. ಹಾಂ ಫೋಸ್ ಕೊಡು, ಈಗ ಕೊಡು ಫೋಸು. ಹಾಂ ಹೇಳಿ. ಓಪನ್ ಮಾಡೋಂಗಿಲ್ಲ ಅನ್ನೋ, ಲಾಕ್ ಮಾಡವ್ರೆ. ಸರ್ವೆಂಟ್ ರೂಮು ಹೆಂಗೈತದೆ, ಸರ್ವೆಂಟ್ ರೂಮ್ ಅದು. ಸೇವೆ ಮಾಡೋರು, ಸೇವಕರದು. ಬಿಡು, ಆ ಸೈಡ್ ನೋಡೋದು. ನೋಡಿ ಎಷ್ಟು ಚೆನ್ನಾಗಿದೆ ಮಿರರು. ಕೊಟ್ಟಿರಪ್ಪ. ಇದನ್ನೇ ಆ ಸೈಡ್ ನೋಡೋದು. ಚೆನ್ನಾಗೈತೆ ಅದ್ರೊಳಗೆ ಚೆನ್ನಾಗೈತೆ. ಎಲ್ಲಿ ಕುತ್ಕೊಳ್ಳೋಕೆ ಜಾಗ ಇದೆಯಲ್ಲ ಇದು? ಇದೆಲ್ಲ ಸಖತ್ತಾಗಿದೆ. ಕೋಟ್ ಸ್ಟ್ಯಾಂಡ್. ಓಹೋ,
ತಿಂತಾನೆ ಕುತ್ಕೋಬೋದು. ನಾವಿಲ್ಲದೆ ಇರೋ ಹೋಗ್ಬಿಟ್ಟಿದ್ದೀನೋ. ಲಾಸ್ಟ್ ಟೈಮ್ ಫ್ರೆಂಡ್ಸ್, ಇವಾಗ ನಮ್ಮದು ಇಲ್ಲಿ ರೈಲ್ವೆ ಮ್ಯೂಸಿಯಮಲ್ಲಿ ಎಲ್ಲನೂ ನೋಡಾಯಿತು. ಸೊ ನಮಗೆ ಒಂದಂತೂ ತುಂಬಾ ಬೇಜಾರಿತ್ತು ಫ್ರೆಂಡ್ಸ್. ಯಾಕೆ ಅಂದರೆ ಇಲ್ಲಿ ಟ್ರೈನಲ್ಲಿ ಹೋಗ್ಬೋದು ಅಂತ ತುಂಬ ಖುಷಿಯಾಗಿ ನಾನು ಮತ್ತು ನನ್ನ ತಂಗಿ ತುಂಬ ಖುಷಿಯಾಗಿದ್ವಿ. ಬಟ್ ಇಲ್ಲಿ ಟ್ರೈನು ನಿಲ್ಲಿಸ್ಬಿಟ್ಟಿದ್ರು, ಅಂದರೆ ಏನೋ ರಿಪೇರಿ ಇದೆ ಅಂತ ಹೇಳಿ. ಹಾಗಾಗಿ ಮತ್ತು ನಮ್ಮ ಅಕ್ಕನ ಮಕ್ಕಳು ಇಬ್ಬರು ಬರ್ತಾರೆ, ಅವ್ರನ್ನೂ ಕರ್ಕೊಂಡು ಬಂದಾಗ ಅಷ್ಟರಲ್ಲಿ ಟ್ರೈನ್ ರೆಡಿ ಆಗಿರುತ್ತೆ, ಅವಾಗ ಹೋಗ್ಬೋದು ಅನ್ನೋ ಖುಷಿಲಿ ಸುಮ್ಮನೆ ಆದ್ವಿ. ಮತ್ತು ಇವಾಗ ನಾವಿಲ್ಲಿ ಏನಪ್ಪ ಪಿಜ್ಜಾ ಮತ್ತು ಬರ್ಗರ್ ಎಲ್ಲ ತಿನ್ನೋಣ ಅಂತೇಳಿ ಬಂದ್ವಿ. ಇದೇ ಫಸ್ಟ್ ಟೈಮು, ಸೊ ಟ್ರೈ ಮಾಡೋಣ ಅಂದ್ಕೊಂಡು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಮತ್ತು ಇವಾಗ ನಾವು ಇಲ್ಲಿಂದ ಮನೆಗೆ ಹೋಗ್ತೀವಿ. ಸೊ ಮತ್ತು ಈ ಒಂದು ವೀಡಿಯೋನ ನಾನು ಇಲ್ಲಿಂದ ಎಕ್ಸಿಬಿಷನ್ಗೆ ಹೋಗ್ತೀವಿ, ಆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋನಲ್ಲಿ. ಸೊ ಹಾಗೆ ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತು ನನ್ನೆಲ್ಲ ಪ್ರೀತಿಯ ಸ್ನೇಹಿತರು ಕೂಡ ಮೈಸೂರು ಸೈಡ್ ಬಂದರೆ ಮೈಸೂರು ರೈಲ್ವೆ ಮ್ಯೂಸಿಯಮ್ನ ಮಿಸ್ ಮಾಡದೆ ಕೂಡ ನೀವು ಕೂಡ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಹಾಗೆ ನಾನು ಹೇಳಿದಾಗೆ ಎಕ್ಸಿಬಿಷನ್ ವಿಡಿಯೋನ ನಾನು ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋನಲ್ಲಿ.